ನೋಡಿ, ಆದಿಕಾಂಡ 32ನೇ ಅಧ್ಯಾಯ 26ನೇ ವಚನದಲ್ಲಿ ಯಾಕೋಬನು ಈ ದೇವಮಾನವನೊಡನೆ ಕುಸ್ತಿ ಮಾಡ್ತಾ ಇದ್ದಾನೆ, ಹೋರಾಟ ನಡೀತಾ ಇದೆ. ಅದುವರೆಗೂ ಆತ ನೆನೆಸಿದ್ದೇನು, ನಾನು ಚಾಣಕ್ಯ, ನನಗೆ ಬುದ್ಧಿ ಉಂಟು, ನನಗೆ ಗೊತ್ತುಂಟು ಹೇಗೆ ಮಾಡಬೇಕೆಂಬುದಾಗಿ. ಆದರೆ ಅನೇಕ ಸೋಲುಗಳನ್ನು ಅನುಭವಿಸಿದ ಮೇಲೆ ಅವನಿಗೆ ಬಂತು ವಿನಯ, ನಮ್ರತೆ. ಆತನು ಈ ಹೋರಾಟದ ನಂತರ ಆತನು ಪಾದಗಳನ್ನು ಹಿಡಿದು ಕೇಳಿಕೊಳ್ತಾನೆ, ಕರ್ತನೇ ಆಶೀರ್ವಾದ ಮಾಡಲೇಬೇಕು ಸ್ವಾಮಿ, ನಾನು ನಿನ್ನನ್ನು ಬಿಡಲಾರೆ ಸ್ವಾಮಿ, ಬೇಕು, ಅದು ನನ್ನ ಹಂಬಲ ಆಸೆ, ಇಲ್ಲದೆ ಬೇರೆ ಮಾರ್ಗವಿಲ್ಲ ಎಂಬುದಾಗಿ ಬೇಡಿಕೊಳ್ತಾ ಇದ್ದಾನೆ. ರೆಸ್ಲಿಂಗ್ ಮ್ಯಾಚ್. ಸಬ್ಮಿಟ್, ಅಧೀನರಾಗಿರಿ, ತಗ್ಗಿಸಿಕೊಳ್ಳ್ರಿ, ಒಳಗಾಗಿರಿ.